ಈಗಾಗಲೇ ಸರ್ಕಾರ ಗಣೇಶ ಕೂರಿಸಲು ಸಾಕಷ್ಟು ನಿರ್ಬಂಧ ವಿಧಿಸಿದೆ. ಪಿಒಪಿ ಗಣೇಶಗಳಿಗೆ ಬ್ರೇಕ್ ಹಾಕಿದ್ದು ಪರಿಸರ ಸ್ನೇಹಿ ಗಣೇಶ ಕೂರಿಸಲು ಸೂಚಿಸಿದೆ. ಮದ್ದೂರಿನ ಈ ವ್ಯಕ್ತಿ ಪರಿಸರ ಸ್ನೇಹಿ ಗಣೇಶ ತಯಾರಿಕೆಯಲ್ಲಿ ಸೈ ಎನಿಸಿಕೊಂಡಿದ್ದಾರೆ. ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಗೌರಿ ಗಣೇಶ ಹಬ್ಬದಲ್ಲಂತೂ ಪಿಒಪಿ ಮೂರ್ತಿಗಳೇ ಎಲ್ಲೆಲ್ಲೂ ರಾರಾಜಿಸುತ್ತಿವೆ. ಪರಿಸರ ಜಲಮಾಲಿನ್ಯ ಹೆಚ್ಚಾಗುತ್ತಿದೆ. ಈ ಹಿನ್ನೆಲೆ ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮಾರಾಟ ಮಾಡಲು ಮತ್ತು ಪಿಒಪಿ ಗಣೇಶ ಮೂರ್ತಿ ಮಾರುವವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿವೆ. ಪಿಒಪಿ ಮೂರ್ತಿಗಳು ಜೈವಿಕ ವಿಘಟನೀಯವಲ್ಲ. ಜಲಮಾಲಿನ್ಯವಾಗುವುದರೊಂದಿಗೆ ಜಲಚರಗಳಿಗೆ ಹಾನಿ ಉಂಟು ಮಾಡುತ್ತದೆ. ನೀರಿನಲ್ಲಿ ನಾಶಕಾರಿ ವಸ್ತು ಹೆಚ್ಚುತ್ತದೆ. ಆದರೆ ಪರಿಸರ ಸ್ನೇಹಿ ಮೂರ್ತಿಗಳು ಜಲಚರಗಳಿಗೆ ಹಾನಿ ಮಾಡುವುದಿಲ್ಲ. ಇಷ್ಟೆಲ್ಲ ಅರಿವು ಮೂಡಿಸಿದ್ರೂ ಸಹ ಪಿಒಪಿ ಗಣೇಶ ಮೂರ್ತಿ ಮಾರಾಟ ಇನ್ನೂ ಸಂಪೂರ್ಣವಾಗಿ ನಿಂತಿಲ್ಲ. ಆದ್ರೆ ಇಲ್ಲೊಬ್ಬ ಮಂಡ್ಯದ ಕಲಾಕಾರ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ತಯಾರಿಸಿ ಖ್ಯಾತಿ ಪಡೆದಿದ್ದಾರೆ. ವಿಜಯ್ ಪರಿಸರ ಸ್ನೇಹಿ ಗಣೇಶ ತಯಾರಿಕೆಯಲ್ಲಿ ಎತ್ತಿದ ಕೈ. ವಿವಿಧ ಭಂಗಿಯ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ತಯಾರಿ. ಎಸ್, ನೀವು ನೋಡ್ತಿರುವ ವಿವಿಧ ಭಂಗಿಯ ಗಣೇಶ ಮೂರ್ತಿ ತಯಾರಿಯಲ್ಲಿ ಮಗ್ನರಾದ ವ್ಯಕ್ತಿ. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬೆಸಗರಹಳ್ಳಿ ಗ್ರಾಮದಲ್ಲಿ. ಈ ವ್ಯಕ್ತಿ ಹೆಸರು ವಿಜಯ್ ವಿಶ್ವಕರ್ಮ. ಪರಿಸರ ಗಣೇಶ ತಯಾರಿಕೆಯಲ್ಲಿ ಎತ್ತಿದ ಕೈ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಸಾವಿರಾರು ಗೌರಿ ಗಣೇಶ ಮೂರ್ತಿಗಳನ್ನ ತಯಾರಿಸಲಾಗ್ತಾ ಇದೆ. ಇನ್ನು ಹಬ್ಬದ 6 ತಿಂಗಳು ಮುಂಚೆ ಗಣೇಶ ತಯಾರಿಕೆಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಅಕ್ಕಪಕ್ಕದ ಗ್ರಾಮದ ಯುವಕರಿಗೆ ವಿನಯ್ ನಿರ್ಮಿಸಿರುವ ಮೂರ್ತಿಗಳೆಂದ್ರೆ ಅಚ್ಚುಮೆಚ್ಚಾಗಿದೆ. ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಮಾರ್ತಾ ಇದ್ದಾರೆ. ಇಲ್ಲಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಹೊರಗಡೆ ಬೆಂಗಳೂರು, ಮೈಸೂರು, ತುಮಕೂರು ಸುಮಾರು ಕಡೆಯಿಂದ ಹೊರಗಡೆ ತಂದು ಮಾರುವಂತ ಜನಗಳಿಗೆ ನಾವು ಇಲ್ಲಿ ಹೋಲ್ಸೇಲ್ ಕೊಡ್ತಾ ಇದೀವಿ. ಹಾಗೆ ಮತ್ತೆ ಯುವಕರುಗಳಿಗೆ ಆದಷ್ಟು ಹೋಲ್ಸೇಲ್ ದರದಲ್ಲಿ ನಾವು ಗಣಪತಿಗಳನ್ನು ಕೊಡ್ತಾ ಇದ್ದೀವಿ. ಇದನ್ನ ತಯಾರಿ ಬಂದು ನಾವು ಒಂದು 6 ತಿಂಗಳಿಗೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮಲ್ಲಿ ಒಂದು 8 ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ಕೂಡ ಕೆಲಸ ಮಾಡಿ ಫ್ಯಾಮಿಲಿ ಎಲ್ಲ ವರ್ಕ್ ಮಾಡ್ತಾ ಇದ್ದೀವಿ. ಸರ್, ಇದರಲ್ಲಿ ಅತಿ ಹೆಚ್ಚು ಲಾಭ ಮಾಡಿಕೊಂಡಿಲ್ಲ. ನಾವು ಹೋಲ್ಸೇಲ್ ದರದಲ್ಲಿ ಮಾಡ್ತಾ ಇರೋದು ಗ್ರಾಹಕರಿಗೂ ಸ್ವಲ್ಪ ಎಟಕೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಸರ್, ನಮ್ಮಲ್ಲಿ ನಂಜನಗೂಡಿಂದ ಬರ್ತಾರೆ, ಮೈಸೂರಿಂದ ಬರ್ತಾರೆ, ಚನ್ನಪಟ್ಟಣದಿಂದ ಬರ್ತಾರೆ, KR ನಗರ, KRS ಮತ್ತೆ ಸುಮಾರು ಕಡೆಯಿಂದ ಅಕ್ಕಪಕ್ಕ ಜಿಲ್ಲೆ ಡಿಸ್ಟ್ರಿಕ್ಟ್ಗಳಿಂದ ಬರ್ತಾರೆ. ಇನ್ನು ಇವರು ತಯಾರಿಸುವ ಗಣೇಶ ಮೂರ್ತಿಗಳಿಗೆ ಮಂಡ್ಯ ಅಷ್ಟೇ ಅಲ್ಲದೆ ಮೈಸೂರು, ಬೆಂಗಳೂರು, ಚಾಮರಾಜನಗರದಲ್ಲೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಬೇಕಾದ ಗಣೇಶ ಮೂರ್ತಿಗಳಿಗೆ ಮೊದಲೇ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿರ್ತಾರೆ. ಕೊರೋನಾ ಬಳಿಕ ನಮ್ಮ ಬದುಕು ಕೂಡ ಸುಧಾರಿಸಿದೆ ಅನ್ನೋ ವಿಶ್ವಾಸದ ಮಾತುಗಳನ್ನ ಹೇಳುತ್ತಾರೆ. ಕೊರೋನಾದಲ್ಲಿ ಕಲಾವಿದರ ಕತೆ ಅಗೋಗತೆ ಆಗೋಗಿತ್ತು. ಇತ್ತೀಚೆಗೆ ಕೊರೋನಾ ಕಮ್ಮಿ ಆದ ನಂತರ ಸ್ವಲ್ಪ ಈಗ ಚೇತರಿಸ್ಕೊತಾ ಇದೀವಿ. ಗಣಪತಿ ಕಲಾವಿದರಲ್ಲಿ ಮತ್ತೆ ಗೋಪುರ ಪೇಂಟಿಂಗ್ ಕಲಾವಿದರಲ್ಲಿ ತುಂಬಾ ಸಂಕಷ್ಟಗಳಿದೆ. ಈಗೆಲ್ಲ ಸ್ವಲ್ಪ ಇದೆಲ್ಲ ಕಳೆದ ಮೇಲೆ ಸ್ವಲ್ಪ ಈ ನಮ್ಮ ಗಣಪತಿ ವೃತ್ತಿನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ ಸರ್. ಇದ್ಬಿಟ್ರೆ ಸರ್, ಈಗ ಹಬ್ಬ ಆದ್ಮೇಲೆ ನಾವು ಮತ್ತೆ ದೇವಸ್ಥಾನಕ್ಕೆಲ್ಲ ಪೇಂಟಿಂಗ್ ಮಾಡ್ತೀವಿ, ಮತ್ತೆ ಬೋಲ್ಡ್ ಬ್ಯಾನರ್ಸ್ಗಳನ್ನ ಬರ್ತೀವಿ. ಆರ್ಟಿಸ್ಟ್ ವರ್ಕ್ ಏನಿದೆ ಅದೆಲ್ಲ ನಾವು ವರ್ಕ್ ಮಾಡ್ತೀವಿ ಸರ್. ಒಟ್ನಲ್ಲಿ ಗಣೇಶ ಬಪ್ಪ ಮೋರೆಯ ಎಂಬಂತೆ ಹಬ್ಬಕ್ಕೆ ದಿನಗಣನೆ ಇರುವ ಹೊತ್ತಲ್ಲೇ ಗಣೇಶ ಮೂರ್ತಿಗಳು ಕೂಡ ಸೇಲ್ ಆಗಿದ್ದು, ಪಿಒಪಿ ಗಣೇಶಗಳಿಗೆ ಗುಡ್ ಬೈ ಹೇಳಿ ಪರಿಸರ ಸ್ನೇಹಿ ಗಣೇಶ ಖರೀದಿಗೆ ಯುವಕರು ಕೂಡ ಮುಂದಾಗ್ತಿರೋದು ಸಂತಸದ ಸಂಗತಿಯಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.